ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ಹನುಮೈಗಾರಹಳ್ಳಿಯಲ್ಲಿ ಗಣೇಶೋತ್ಸವ ಅಂಗವಾಗಿ ರಂಗೋಲಿ ಸ್ಪರ್ಧೆ. ಚಿಂತಾಮಣಿ ತಾಲೂಕು ಹನುಮೈಗಾರಹಳ್ಳಿ ಗ್ರಾಮದ ಶ್ರೀ ವಿನಾಯಕ ಯುವಕರ ಬಳಗದ ವತಿಯಿಂದ 13ನೇ ವರ್ಷದ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ರಂಗೋಲಿ ಸ್ಪರ್ಧೆ ಏರ್ಪಡಿಸಿದ್ದು, ಯುವಕರ ಬಳಗದವರು ಪುಟಾಣಿ ಮಕ್ಕಳು ಯುವಕರು ಸಮವಸ್ತ್ರ ಧರಿಸಿ ಮುಗುಳ್ನಗೆಯಿಂದ ನಮ್ಮ ಕ್ಯಾಮೆರಾದಲ್ಲಿ ಸೆರೆಯಾಗಿರುವ ದೃಶ್ಯ ನೋಡಬಹುದು. ಗಣೇಶೋತ್ಸವ ಅಂಗವಾಗಿ ಏರ್ಪಡಿಸಿದ್ದ ರಂಗೋಲಿ ಸ್ಪರ್ಧೆಯಲ್ಲಿ ಮಹಿಳೆಯರು, ಯುವತಿಯರು, ಗಂಡು ಮಕ್ಕಳು ಭಾಗವಹಿಸಿ ತಮ್ಮ ಕಲಾ ಕೌಶಲ್ಯವನ್ನು ಮೆರೆದರು. ರಂಗೋಲಿ ಸ್ಪರ್ಧೆಯಲ್ಲಿ ಗ್ರಾಮದವರಿಗೆ ಮಾತ್ರ ಅವಕಾಶವಿದ್ದು 3 ಬಹುಮಾನಗಳು ಪ್ರಕಟ ಮಾಡಿದರು. ರಂಗೋಲಿ ಸ್ಪರ್ಧೆ ತೀರ್ಪುಗಾರರಾಗಿ ಬಟ್ಲಳ್ಳಿ ಲಕ್ಷ್ಮೀರವರು 3 ಜನ ಅತ್ಯುತ್ತಮನಾಗಿ ರಂಗೋಲಿ ಬಿಡಿಸಿದವರನ್ನು ಗುರುತಿಸಿ ತೀರ್ಪು ನೀಡಿದರು. ಮೊದಲನೇ ಬಹುಮಾನ ಗ್ರಾಮದ ಸಂಗೀತ ಹೆಸರು ಪ್ರಕಟಿಸಿದ್ದು, 2ನೇ ಬಹುಮಾನ ಶಾರದಮ್ಮ ಮತ್ತು 3ನೇ ಬಹುಮಾನ ಸುಮಾ ಜಿ ರವರು ಎಂದು ಘೋಷಿಸಿದರು. ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿ ತಮ್ಮ ಕಲಾ ಕೌಶಲ್ಯವನ್ನು ಪ್ರದರ್ಶಿಸುವ ಮೂಲಕ ಇತರೆ ಗ್ರಾಮಗಳಿಗೆ ಹನುಮೈಗಾರಹಳ್ಳಿ ಗ್ರಾಮದವರು ಮಾದರಿಯಾಗಿದ್ದಾರೆಂದರೆ ತಪ್ಪಾಗಲಾರದು.